ಹಾಯ್ ಎಲ್ರಿಗೂ ಬಸವ ಜಯಂತಿಯ ಹಾಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಬೆಳಗ್ಗೆ ತಿಳಿಸ್ಬೇಕಿತ್ತು, ಬೆಳಗ್ಗೆಯಿಂದ ಬಿಸಿ ಇದ್ದೆ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಇವತ್ತು ಕೆಲವು ಜನ, ತುಂಬ ಜನ ಬರೀ ಅಕ್ಷಯ ತೃತೀಯ ಮಾತ್ರ ಆಚರಿಸ್ತಾರೆ. ಕೆಲವು ಜನ ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಆದರೆ ಬಸವನ ಜಯಂತಿ ಅಕ್ಷಯ ತೃತೀಯ ಕಡಿಮೆ ಆಚರಿಸೋದು. ಇವಾಗ ಅಂದರೆ ಹಳ್ಳಿ ಕಡೆಗೂ ಪ್ರಚಾರ ಆಗ್ಬಿಡ್ತು. ನಾನು ಹುಟ್ಟಿ ನನಗೆ ಬುದ್ಧಿ ಬಂದಾಗಿಂದನೂ ಬಸವನ ಜಯಂತಿ ದಿನ ಚಿನ್ನ ತರಬೇಕು ಅಂತ ನಮ್ಮ ಅಪ್ಪ ಅಮ್ಮ ಯಾವತ್ತೂ ಓದೋರಲ್ಲ, ನಮ್ಮೂರವರು ಓದೋರಲ್ಲ, ಅಷ್ಟಾಗಿ ಗೊತ್ತಿಲ್ಲ. ಬಸವನ ಜಯಂತಿ ಅಂತ ಬಂದರೆ ನಮ್ಮನೆ ದನ ಕರುನ ತೊಳೆದು ಅವಕ್ಕೆ ಬಣ್ಣ ಕೋಡಿಗೆಲ್ಲ ಬಣ್ಣ ಹಚ್ಚಿ ಅವಕ್ಕೆ ಪೂಜೆ ಮಾಡಿ, ಮನೇಲೇನಾದ್ರು ಕಿಚಡಿ ಅನ್ನ ಮಾಡಿ ಅವನ್ನ ಮನೆ ಒಳಗಡೆ ಕರೆಸ್ಕೊಂಡು ನಾವೇನು ಅಡುಗೆ ಮಾಡಿರ್ತೀವಿ ಅದನ್ನು ನಮ್ಮ ಮನೇಲಿರೋಂಥ ಹಸು ಕರುಗಳಿಗೆ ತಿನ್ನಿಸಿ ಒಂದು ರೌಂಡು ದೇವಸ್ಥಾನದ ರೌಂಡು ಹೊಡ್ಕೊಂಡು ಬರ್ತೀವಿ. ಗೆಜ್ಜೆ ಕಟ್ಟಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಮನೇಲಿಲ್ಲ, ನಾನು ಊರಲ್ಲಿರಲಿಲ್ಲ, ಅಮ್ಮನ ಮನೇಲಿರಲಿಲ್ಲ. ಹಾಗಾಗಿ ನನಗೆ ಅದನ್ನೆಲ್ಲ ನೋಡೋ ಭಾಗ್ಯ ಈ ವರ್ಷ ನನಗೆ ಸಿಗಲಿಲ್ಲ, ನೋಡೋಕ್ಕೂ ಆಗಲಿಲ್ಲ, ಸಾರಿ. ಯಾರ ಮನೇಲೆಲ್ಲ ಈಗ ಹಳ್ಳಿ ಕಡೆಯಲ್ಲೆಲ್ಲ ಬಸವನ ಜಯಂತಿ ಯಾವ ಥರ ಆಚರಿಸಿದ್ರಿ? ಹಾಗೆ ಅಕ್ಷಯ ತೃತೀಯ ದಿನ ನಿಮ್ಮ ಹೆಂಡ್ತಿರಿಗೆ, ನಿಮ್ಮ ಅಕ್ಕ ತಂಗಿಯರಿಗಾಗಲಿ, ನಿಮ್ಮ ಅಮ್ಮರಿಗೆ ಆಗಲಿ ಏನು ಚಿನ್ನ ಬೆಳ್ಳಿ ಕೊಟ್ರಿ ಅನ್ನೋದನ್ನು ನನಗೆ ತಿಳಿಸಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮ ಹಳ್ಳಿ ಕಡೆ ಅಕ್ಷಯ ತೃತೀಯ ಆಚರಿಸ್ತಿರೋ ಅಥವಾ ಬಸವನ ಜಯಂತಿ ಅನ್ನೋದನ್ನು ಆಚರಿಸ್ತಿರೋ ಅದನ್ನು ಕೂಡ ತಿಳಿಸಿ. ವಿಶೇಷ ಅಂತ ಅಂದರೆ ನಾನೇನು ತಗೊಂಡಿಲ್ಲ, ಚಿನ್ನ ಆಗಲಿ ಬೆಳ್ಳಿ ಆಗಲಿ ನಾನು ಏನು ತಗೊಂಡಿಲ್ಲ. ಯಾರೆಲ್ಲ ತಗೊಂಡಿದ್ದೀರಾ ಅದನ್ನು ನನಗೂ ತಿಳಿಸಿ. ನನ್ನ ಹಂಗೆ ಆಸೆಪಟ್ಟು ತಗೊಳಕ್ಕಾಗದೇ ಇರೋಂಥ ಪರಿಸ್ಥಿತಿ ಇದ್ದವರಿಗೆ ಹೇಳ್ತಿದ್ದೀನಿ, ಈ ವರ್ಷ ಇಲ್ದಿದ್ರೆ ಮುಂದಿನ ವರ್ಷ ತಗೋಬೋದು. ಏನು ಬೇಜಾರೇನು ಮಾಡ್ಕೊಳಕ್ಕೆ ಹೋಗಬೇಡಿ. ಆದರೆ ಈ ವರ್ಷಕ್ಕಿಂತ ಮುಂದಿನ ವರ್ಷಕ್ಕೂ ಇದೇ ಸಮಸ್ಯೆ ಇರುತ್ತೆ ಅಂತ ಎಲ್ರಿಗೂ ಹೇಳೋಕ್ಕಾಗಲ್ಲ. ನಿಮ್ಮ ಸಮಸ್ಯೆ ಈ ವರ್ಷ ತಗೊಳಕ್ಕಾಗದೇ ಇರೋದಕ್ಕೆ ಏನು ಸಮಸ್ಯೆ ಇದೆಯೋ ಅದೆಲ್ಲ ನಿಮಗೆ ದೂರ ಆಗಲಿ. ಮುಂದಿನ ಸಲ ನೀವು ಅಂದ್ಕೊಳ್ಳೋದನ್ನು, ನೀವು ತಗೋಬೇಕು ಅಂದ್ಕೊಂಡಿರೋದನ್ನು ತಗೊಳ್ಳೋ ಥರ ಆಗಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಸವ ಜಯಂತಿಯ ಮತ್ತೊಮ್ಮೆ ಹೇಳ್ತಿದ್ದೀನಿ ಶುಭಾಶಯಗಳು. ತುಂಬ ಮಿಸ್ ಮಾಡಿಕೊಂಡೆ, ನಮ್ಮೂರಲ್ಲಿ ಮಾಡೋಂಥ ಹಬ್ಬನ ಇವತ್ತು ತುಂಬ ಮಿಸ್ ಮಾಡಿಕೊಂಡೆ. ಮತ್ತು ನಾನು ಅಂದ್ಕೊಂಡಿದ್ದೆ ಏನೇನೋ ಆಗಲಿಲ್ಲ ಅನ್ನೋದಕ್ಕೂ ಒಂದು ಚೂರು ಬೇಜಾರಿತ್ತು. ಹಬ್ಬದ ದಿನ ಬೆಳಗ್ಗೆಯಿಂದ ನಿಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ತುಂಬ ಸ್ಪೀಡಾಗಿ ಮಾತಾಡ್ತೀನಿ ಅನಿಸುತ್ತೆ, ಅಂದರೆ ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಿದ್ದೀನಿ ಅನಿಸುತ್ತೆ. ಯಾಕೆ ಅಂತ ಅಂದರೆ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ನನಗೆ 3 ನಿಮಿಷ ಬಿಟ್ಟರೆ ಜಾಸ್ತಿ ನಿಮಿಷ ನಾನು ಏನಾದ್ರು ಮಾತಾಡ್ತು ಅಂತ ಅಂದರೆ ಅದು ಶೇರ್ ಆಗಲ್ಲ. ಶೇರ್ ಮಾಡಿದರೆ ವೀಡಿಯೋನ ಅದು ಶೇರ್ ಆಗಲ್ಲ. ಯೂಟ್ಯೂಬಲ್ಲಿ ಹಾಕಿರ್ತೀನಿ ನೋಡಿ ಅಂದರೆ ಅದನ್ನು ನೀವು ನೋಡ್ತಾ ಇಲ್ಲ. ಹಾಗಾಗಿ 3 ನಿಮಿಷ ಮಾತಾಡಬೇಕು, ಅದಕ್ಕೆ ಮಾತಾಡ್ತಿದ್ದೀನಿ. ಯಾರೆಲ್ಲ ಯಾವ ಥರ ಆಚರಿಸಿದ್ರಿ ನನಗೂ ತಿಳಿಸಿ.